ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಈಗ ಏನೊಂದು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇದು ಲಾಸ್ಟ್ ಡೇಟ್ ಆದ್ರೆ ಕೊಟ್ಟಿದ್ದಾರೆ. ಈಗ ಯಾವಾಗ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅನ್ನುವಂಥದ್ದು ಕೆಇ ಅವರು ಒಂದು ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಅವರು ಈ ಕೊಟ್ಟಿರುವಂತಹ ಅಪ್ಡೇಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೋಡಿ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ವಿಷಯ ಹೇಳ್ತಿದ್ದೀನಿ. ಏನಂದ್ರೆ, ಇನ್ಮೇಲೆಯಿಂದ ಚಾನಲ್ ನೇಮು ಮಹಿ ಮಾಸ್ಟರ್ಸ್ ಅಂತ ಇರುತ್ತೆ. ನೀವು ಸರ್ಚ್ ಮಾಡಬೇಕಾದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಅನ್ನ ಮಹಿ ಅಪ್ಡೇಟ್ಸ್ ಪ್ಲಸ್ ಇರುವಂತಹ ನೇಮ್ ಅನ್ನ ಮಹಿ ಮಾಸ್ಟರ್ಸ್ ಅಂತ ಇಟ್ಟಿದೀವಿ. ವಿದ್ಯಾರ್ಥಿಗಳು ಪ್ಲೀಸ್ ನೆಕ್ಸ್ಟ್ ಟೈಮ್ ಇಂದ ನೀವು ಸರ್ಚ್ ಮಾಡಬೇಕಾದ್ರೆ ಮಹಿ ಮಾಸ್ಟರ್ಸ್ ಅಂತ ಸರ್ಚ್ ಮಾಡಿ. ಯೂಟ್ಯೂಬ್ ಸರ್ಚ್ ಅಲ್ಲಿ ಸರ್ಚ್ ಮಾಡಬೇಕಾದ್ರೆ ಈಗ ಚಾನಲ್ ನೇಮ್ ಆದ್ರೆ ಚೇಂಜ್ ಮಾಡಿದೀವಿ. ಈಗ ಸಬ್ಸ್ಕ್ರೈಬ್ ಲೈಕ್ ಮಾಡಿರುವ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇದು ಲಾಸ್ಟ್ ಡೇಟ್ ಆದ್ರೆ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ನೀವು ಇಷ್ಟು ದಿನ 29ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಅಂದ್ಕೊಂಡಿದ್ರಿ. ಈಗ ನಿಮ್ಗೆ ಲಾಸ್ಟ್ ಡೇಟ್ ಆದ್ರೆ ಈಗ ಬೇರೆ ಒಂದು ದಿನಾಂಕನೇ ಇದೆ. ನಿಮ್ಗೆ ಲಾಸ್ಟ್ ಡೇಟ್ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಮತ್ತೆ ಅದ್ರ ಜೊತೆಗೆ ಟೈಮಿಂಗ್ ಕೂಡ ಇದೆ. ನಿಮ್ಗೆ ಯಾವಾಗ ಲಾಸ್ಟ್ ಡೇಟ್ ಇದೆ ಆಪ್ಷನ್ ಎಂಟ್ರಿ ಮಾಡೋದಕ್ಕಂತ, ಮತ್ತೆ ನಿಮ್ಗೆ ಇಲ್ಲಿ ಒಂದು ಟೈಮ್ ಕೂಡ ಇದೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವ ಟೈಮ್ಗೆ ಲಾಸ್ಟ್ ಡೇಟ್ ಇದೆ ಅಂತ. ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ನೀವು ವಿದ್ಯಾರ್ಥಿಗಳು ಕೇಳಬಹುದು, ಹಾಗಾದ್ರೆ ನಮ್ಗೆ ಏನಾದ್ರು ನೋಟಿಫಿಕೇಶನ್ ಬಂದಿದೆಯಾ ಅಂತ ನೀವು ವಿದ್ಯಾರ್ಥಿಗಳು ಕೇಳೋದಾದ್ರೆ, ನೋಡಿ ಇಲ್ಲಿ UGCET 2024 ಇಲ್ಲೇ ನಿಮ್ಗೆ ನೋಟಿಫಿಕೇಶನ್ ಬಂದಿಲ್ಲ. ಸ್ಕೆಡ್ಯೂಲ್ಡ್ ಸಪರೇಟ್ ನೋಟಿಫಿಕೇಶನ್ ಆದ್ರೆ ಕೊಡ್ತಾರೆ. ಆದ್ರೆ ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲೇ ತೋರಿಸ್ತಿದೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಗೆ ಆಪ್ಷನ್ ಎಂಟ್ರಿ ಇದು ಪೇಜ್ ಆದ್ರೆ ಇರುತ್ತೆ. ಇಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ, ಸಿಸ್ಟಮ್ ಏನಾದ್ರೂ ನೀವು ಯೂಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ನೀವು ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ ಅಲ್ಲಿಗೆ ಕರ್ಸರ್ ತಗೊಂಡ್ಬನ್ನಿ. ಅವಾಗ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ರೀತಿಯಾಗಿ ನಿಮ್ಗೆ ಇಲ್ಲೊಂದು ಇಲ್ಲಿ ಏನಂದ್ರೆ ಲಾಸ್ಟ್ ಡೇಟ್ ಆದ್ರೆ ತೋರಿಸುತ್ತೆ. ನೋಡಿ, ಇಲ್ಲಿ 30/7/2024 ಲಾಸ್ಟ್ ಡೇಟ್ ಆದ್ರೆ ಇದೆ. ಬೆಳಗ್ಗೆ 8 ಗಂಟೆವರೆಗೂ ಲಾಸ್ಟ್ ಡೇಟ್ ಇದೆ. ನಿಮ್ಗೆ ಆಪ್ಷನ್ ಎಂಟ್ರಿ ಅನ್ನ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅನ್ನ 30ನೇ ತಾರೀಕು ಬೆಳಗ್ಗೆ 8 ಗಂಟೆವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಸ್ನೇಹಿತರೆ, ನೋಡಿ, ನೀವು ಮೊಬೈಲ್ ಯಾವ ರೀತಿ ಒಂದು ಆಪ್ಷನ್ ಎಂಟ್ರಿ ಚೆಕ್ ಮಾಡೋದು ಲಾಸ್ಟ್ ಡೇಟ್ ಅಂತ ಅಂದ್ರೆ, ಆ ಒಂದು ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಇರುತ್ತಲ್ಲ ಅದ್ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗಿ ತೋರಿಸುತ್ತೆ. ಇದು ಎಲ್ಲರಿಗೂ ಸೇಮ್ ಇದೆ ಬಿಡಿ, ನೀವೇನ್ ಮತ್ತೆ ಚೆಕ್ ಮಾಡಬೇಡಿ. ನಿಮಗೆ 30ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಲಾಸ್ಟ್ ಡೇಟ್ ಇದೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ನಿಮಗೆ ಈಗ ಆಪ್ಷನ್ ಎಂಟ್ರಿ ಮಾಡಿದೀರಾ, ನಿಮ್ಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ನೀವೇನ್ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ನೀವು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಮಾಡಿದೀರಾ ಇಲ್ಲ ಅಂತ. ನಿಮ್ಗೆ ಏನಾದ್ರು ಸೀಟ್ ಸಿಕ್ಕಿಲ್ಲ ಅಂದ್ರೆ ನೀವು ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಲೆಕ್ಕ ಆಪ್ಷನ್ ಎಂಟ್ರಿ. ಮತ್ತೆ ನಿಮ್ಮ ರ್ಯಾಂಕಿಂಗ್ ಗೆ ಕಾಲೇಜಸ್ ಅನ್ನ ನೀವು ಇನ್ನೂ ಎಕ್ಸ್ಟ್ರಾ ಆಡ್ ಮಾಡಬೇಕು ಅನ್ನೋದು ಲೆಕ್ಕ ಆಗುತ್ತೆ. ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ಮತ್ತೆ ನಿಮ್ಗೆ 3 ದಿನ ಟೈಮ್ ಇರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ದಿನದಿಂದ ಹಿಡಿದು 3 ದಿನ ಟೈಮ್ ಇರುತ್ತೆ. ಆಗ ನೀವು ಕಾಲೇಜಸ್ ಅನ್ನು ಆಡ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಗೈಡ್ ಮಾಡ್ತೀನಿ ಬಿಡಿ ನಾನು ಯಾವ ರೀತಿಯಾಗಿ ಆಡ್ ಮಾಡ್ಕೋಬೇಕೇನೋ ಅಂತ. ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳು ನೀವು ಆಪ್ಷನ್ ಎಂಟ್ರಿ ಮಾಡಿದೀರಾ ಇಲ್ಲ, ವಿದ್ಯಾರ್ಥಿಗಳು ಪ್ರತಿಯೊಬ್ರು ನೀವು ಇನ್ನೂ ಆಪ್ಷನ್ ಎಂಟ್ರಿ ಮಾಡಿದೀರಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ.